ಯೋಚನೆ ಮಾಡಿ, ನಮ್ಮ ಬಾಲ್ಯ ಹೇಗಿತ್ತು? ಸಂಜೆ 6 ಗಂಟೆ ಆದಂತೆ ಅಪ್ಪ ಆಫೀಸ್ನಿಂದ ಬರುವ ಮುನ್ನ ಮನೆ ಸೇರಬೇಕಿತ್ತು. ಹೋಮ್ವರ್ಕ್ ಮಾಡದಿದ್ದರೆ ಅಮ್ಮನ ಕೈಯಲ್ಲಿ ಲತ್ತಣಿಗೆ ಅಥವಾ ಕಸಪೊರಕೆಯೇ ಬೆನ್ನಿಗೆ ಬೀಳ್ತಾ ಇತ್ತು. ಆಗಿನ ಕಾಲದಲ್ಲಿ ಪೋಷಕರ ಮಾತು ಅಂತಿಮ ಮಾತಾಗಿತ್ತು. ನಾನು ಹೇಳಿದೆ ಅಷ್ಟೇ ಅಂದರೆ ಮುಗೀತು, ಅಲ್ಲಿಗೆ ಚರ್ಚೆ ಬಂದ್. ಆದರೆ ಇವತ್ತು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ತೆರೆದು ನೋಡಿದರೆ ಹಳೆಯ ಕಾಲದ ಪೇರೆಂಟ್ ಶೈಲಿ ಟಾಕ್ಸಿಕ್, ಅಂದರೆ ವಿಷಪೂರಿತ ಅಥವಾ ಅತಿಯಾದ ಕಂಟ್ರೋಲಿಂಗ್ ಎಂದು ಕರೆಯಲಾಗುತ್ತದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ ಹಿಡಿದು ಸಿನಿಮಾದವರೆಗೆ ಭಾರತೀಯ ಪೋಷಕರು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಾರೆ ಎಂಬ ದೊಡ್ಡ ಅಪಪ್ರಚಾರ ನಡೆಯುತ್ತಿದೆ. ಇದನ್ನು ನೋಡಿಯೇ ಇಂದಿನ ಹೊಸ ತಲೆಮಾರಿನ ಪೋಷಕರು ಒಂದು ಶಪಥ ಮಾಡಿದ್ದಾರೆ: ನಮ್ಮ ಪೋಷಕರು ನಮಗೆ ಕೊಟ್ಟ ಕಾಟವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡುವುದಿಲ್ಲ, ನಮ್ಮ ಮಕ್ಕಳ ಜೊತೆಗೆ ನಾವು ಟಾಕ್ಸಿಕ್ ಆಗಿ ಇರುವುದಿಲ್ಲ, ಅವರ ಬೆಸ್ಟ್ ಫ್ರೆಂಡ್ ಆಗಿರುತ್ತೇವೆ. ಮೇಲ್ಮಟ್ಟಿಗೆ ಇದು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಇಲ್ಲಿರೋದು ಅಸಲಿ ಟ್ವಿಸ್ಟ್. ಈ ಹಳೆಯ ಕಟ್ಟುನಿಟ್ಟಾದ ಪದ್ಧತಿಯಿಂದ ಸಂಪೂರ್ಣವಾಗಿ ಹೊರಬಂದು ಇಂದಿನ ಮಾಡರ್ನ್ ಪೋಷಕರು ಸಾಫ್ಟ್ ಫ್ರೆಂಡಿಂಗ್ ಹೆಸರಿನಲ್ಲಿ ಮತ್ತೊಂದು ತುದಿಗೆ ತಲುಪುತ್ತಿದ್ದಾರೆ. ಹಳೆಯ ಕಾಲದಲ್ಲಿ ಮಕ್ಕಳ ತಂದೆ ತಾಯಿಗೆ ಹೆದರಿ ಬದುಕುತ್ತಿದ್ದರು, ಆದರೆ ಇವತ್ತು ಇಂದಿನ ಪೋಷಕರು ತಮ್ಮ ಮಕ್ಕಳ ಕೋಪಕ್ಕೆ, ಅವರ ಮುನಿಸಿಗೆ ಹೆದರಿ ಬದುಕುವ ಪರಿಸ್ಥಿತಿ ಬಂದಿದೆ. ಇದು ಕೇವಲ ಒಂದು ತಲೆಮಾರಿನ ಬದಲಾವಣೆ ಅಲ್ಲ, ನಮ್ಮ ಇಡೀ ಸಮಾಜದ ಭವಿಷ್ಯದ ಮೇಲಾಗುತ್ತಿರುವ ಒಂದು ದೊಡ್ಡ ಶಿಫ್ಟ್. ಇಂದಿನ ಡಿಜಿಟಲ್ ಯುಗದ ಪೋಷಕರು ಎದುರಿಸುತ್ತಿರುವ ಅಸಲಿ ಸವಾಲುಗಳೇನು, ಅವರ ಪ್ರೀತಿ ಹೆಸರಿನಲ್ಲಿ ಮಾಡುವ ತಪ್ಪುಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡಿ, ಮೊದಲಿಗೆ ನಾವು ಪೇರೆಂಟ್ಸ್ ಹೇಗೆ ಬದಲಾಗಿದ್ದಾರೆ ಅಂತ ನೋಡಿದ್ವಿ. ಈ ಬದಲಾವಣೆಯ ಅತಿ ದೊಡ್ಡ ಅಡ್ಡ ಪರಿಣಾಮ ಎಲ್ಲಿದೆ ಗೊತ್ತಾ? ಅದು ನಮ್ಮ ಮಕ್ಕಳ ಕೈಯಲ್ಲಿರೋ ಸ್ಕ್ರೀನ್ ನಲ್ಲಿ. ಇವತ್ತು ಇಡೀ ದೇಶದಲ್ಲಿ ಒಂದು ಹೊಸ ಪದ ಸೃಷ್ಟಿಯಾಗಿದೆ, ಅದೇ ಐಪ್ಯಾಡ್ ಕಿಡ್ಸ್. ಹಳೆ ದಿನಗಳನ್ನು ನೆನಪು ಮಾಡಿಕೊಳ್ಳಿ. ನಮಗೆ ಹಸಿವಾದರೆ ಅಮ್ಮನ ಕೈ ತುತ್ತು ನೀಡ್ತಾ ಇದ್ಲು, ನಕ್ಷತ್ರ ಹಕ್ಕಿಗಳನ್ನು ತೋರಿಸಿ ಊಟ ಮಾಡಿಸ್ತಿದ್ಲು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಮೊಬೈಲ್ನಲ್ಲಿ ಯೂಟ್ಯೂಬ್ ಆನ್ ಮಾಡಿದರೆ, ಕಣ್ಣು ಮುಂದೆ ರೈಮ್ಸ್ ಅಥವಾ ವಿಡಿಯೋವನ್ನು ಓಡದಿದ್ದರೆ ಇವತ್ತಿನ ಮಗುವಿನ ಗಂಟಲಲ್ಲಿ ಅನ್ನದ ಒಂದು ತುತ್ತು ಕೂಡ ಕೆಳಗೆ ಇಳುವುದಿಲ್ಲ. ಮಗು ಅಳಲು ಶುರು ಮಾಡಿದರೆ ಸಾಕು, ಇಂದಿನ ಬಿಡುವಿಲ್ಲದ ಪೋಷಕರು ಸುಲಭದ ದಾರಿ ಹುಡುಕ್ತಾರೆ. ಅದು ಸ್ಮಾರ್ಟ್ಫೋನ್ ಅಥವಾ ಐಪ್ಯಾಡ್ ಮಗುವಿನ ಕೈಯಲ್ಲಿಡ್ತಾರೆ. ಈ ಅಪಾರ್ಟ್ಮೆಂಟ್ ಸಂಸ್ಕೃತಿ ಹೆಚ್ಚಾದಂತೆ ಹೊರಗೆ ಆಡುತ್ತಿರುವ ಮೈದಾನಗಳು ಕಣ್ಮರೆ ಆಗ್ತಾ ಇದ್ದಾವೆ. ಮಕ್ಕಳು ಗಲ್ಲಿ ಕ್ರಿಕೆಟ್ ಆಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಇದರ ನೇರ ಪರಿಣಾಮ ಇವತ್ತು ಕಣ್ಣು ಮುಂದೆ ಇದೆ. ಕೇವಲ 2 ರಿಂದ 3 ವರ್ಷದ ಮಕ್ಕಳಿಗೆ ದಪ್ಪನೆಯ ಕಣ್ಣಿನ ಕನ್ನಡಕಗಳು ಬರುತ್ತವೆ. ಮಕ್ಕಳಲ್ಲಿ ಬೊಜ್ಜು ಒಂಥರ ಸಾಂಕ್ರಾಮಿಕ ರೋಗವಾಗಿ ಹರಡಿಕೊಂಡಿದೆ. ಆದರೆ ಇವೆಲ್ಲದಕ್ಕಿಂತ ಅತ್ಯಂತ ಅಪಾಯಕರ ಮತ್ತು ಭಯಂಕರ ಸತ್ಯ ಇನ್ನೊಂದಿದೆ. ಅದೇನೆಂದರೆ ಸ್ವಿಚ್ ಡಿಲೇ, ಅಂದರೆ ಮಕ್ಕಳಲ್ಲಿ ಮಾತು ತಡವಾಗುವುದು. ಇತ್ತೀಚಿನ ಸಂಶೋಧನೆಗಳು ಮತ್ತು ವೈದ್ಯರು ಹೇಳುವ ಪ್ರಕಾರ ದಿನಕ್ಕೆ 2 ರಿಂದ 3 ಗಂಟೆಗಳ ಕಾಲ ಮೊಬೈಲ್ ಸ್ಕ್ರೀನ್ ನೋಡುವ 2 ರಿಂದ 5 ವರ್ಷದ ಮಕ್ಕಳು ತಮ್ಮ ಸರಿಯಾದ ವಯಸ್ಸಿಗೆ ಮಾತನಾಡುವುದೇ ಇಲ್ಲ. ಯಾಕೆಂದರೆ ಮೊಬೈಲ್ ಒನ್ ವೇ ಕಮ್ಯುನಿಕೇಶನ್, ಅದು ಕೇವಲ ತೋರಿಸುತ್ತದೆ, ಮಗುವಿನ ಜೊತೆಗೆ ಮಾತನಾಡುವುದಿಲ್ಲ. ಇದರಿಂದ ಇವತ್ತು 10 ರಿಂದ 15 ವರ್ಷಗಳ ಹಿಂದೆ ನಾವು ಎಂದಿಗೂ ಕೇಳಿರದ ಸ್ವಿಚ್ ಥೆರಪಿ ಕ್ಲಿನಿಕ್ ಮುಂದೆ ಪೋಷಕರು ಕ್ಯೂ ನಿಲ್ಲುವ ಪರಿಸ್ಥಿತಿ ಬಂದಿದೆ. ನಾವು ಪ್ರೀತಿಯಿಂದ ಮಕ್ಕಳ ಕೈ ಕೊಡುವ ಈ ಮೊಬೈಲ್ ಫೋನ್ ಅವರ ಬೆಳವಣಿಗೆಯನ್ನೇ ಕುಂಠಿತಗೊಳಿಸುತ್ತದೆ. ಇಷ್ಟಕ್ಕೆ ನಿಲ್ಲುವುದಿಲ್ಲ, ಈ ಇಂಟರ್ನೆಟ್ ಜಗತ್ತು ಮಕ್ಕಳನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಈ ಕಾರ್ಟೂನ್ ನೋಡುವುದಕ್ಕೆ ಮಾತ್ರ ಈ ಮೊಬೈಲ್ ಅನ್ನು ಬಳಸುವುದಿಲ್ಲ. ಈ ಪುಟ್ಟ ವಯಸ್ಸಿಗೆ ಇಂಟರ್ನೆಟ್ ಕತ್ತಲೆ ಜಗತ್ತು ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಹಿಂದೆ ನಮ್ಮ ಮಕ್ಕಳು ಯಾರ ಜೊತೆ ಆಡುತ್ತಿದ್ದಾರೆ, ಪಕ್ಕದ ಮನೆಯಲ್ಲಿ ಯಾರು ಅವರ ಸ್ನೇಹಿತರಾಗಿದ್ದಾರೆ ಎಂಬುದು ಪೋಷಕರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು 10 ವರ್ಷದ ಮಗು ರೂಮು ಬಾಗಿಲು ಹಾಕಿಕೊಂಡು ಮೊಬೈಲ್ನಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ಎಂದು ತಿಳಿಯುವುದು ಪೋಷಕರಿಗೆ ಅಸಾಧ್ಯವಾಗಿದೆ. ನಾವು ಮಕ್ಕಳ ಕೈಗೆ ಇಂಟರ್ನೆಟ್ ಕೊಟ್ಟಾಗ ಕೇವಲ ಗೂಗಲ್ ಅಥವಾ ಯೂಟ್ಯೂಬ್ ಕೊಟ್ಟಿಲ್ಲ, ಅದರ ಜೊತೆಗೆ ಇಡೀ ಜಗತ್ತಿನ ಕತ್ತಲೆಯ ಗಲ್ಲಿಗಳ ಬಾಗಿಲನ್ನು ತೆರೆದಿದ್ದೇವೆ. ಇವತ್ತಿನ ಈ 10 ರಿಂದ 12 ವರ್ಷದ ಈ ಪುಟ್ಟ ಮಕ್ಕಳ ರೋಲ್ ಮಾಡಲ್ ಯಾರು ಗೊತ್ತಾ? ಯಾರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಸಭ್ಯವಾಗಿ ಮಾತನಾಡುವ, ಡಾರ್ಕ್ ಹುಮರ್ ಅಥವಾ ಅಶ್ಲೀಲ ಜೋಕ್ಗಳನ್ನು ಮಾತನಾಡುವ ಇಂಟರ್ನೆಟ್ ಸೆಲೆಬ್ರಿಟಿಗಳು. ಇಂಥ ಇನ್ಫ್ಲೂಯೆನ್ಸರ್ ನೋಡಿ ಇವತ್ತಿನ ಮಕ್ಕಳು ತಾವು ಕೂಡ ಇಂಟರ್ನೆಟ್ನಲ್ಲಿ ಕೂಲ್ ಆಗಿ ಎಡ್ಜಿಯಾಗಿ ಕಾಣಲು ಪ್ರಯತ್ನಿಸುತ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯುವ ವಯಸ್ಸಿನಲ್ಲಿ ಅವರು ಆಡುವ ಮಾತುಗಳು, ಅವು ಬಳಸುವ ಭಾಷೆಗಳು ಪೋಷಕರನ್ನು ಬೆಚ್ಚಿ ಬೀಳಿಸುವಂತಿವೆ. ಇಷ್ಟೆಲ್ಲ ಇಂಟರ್ನೆಟ್ನಲ್ಲಿ ಹರಡುವ ಈ ಅಪಾಯಕಾರಿ ಆನ್ಲೈನ್ ಟ್ರೆಂಡಿಂಗ್ ಮತ್ತು ಚಾಲೆಂಜ್ಗಳು ಇವತ್ತು ಮಕ್ಕಳನ್ನು ಸುಲಭವಾಗಿ ಬಲಿಯಾಗುತ್ತಿವೆ. ಹಿಂದೆ ಬಂದ ಬ್ಲೂ ವೇಲ್ ಚಾಲೆಂಜ್ ನಂತಹ ಆಟಗಳು ಮಕ್ಕಳ ಪ್ರಾಣವನ್ನೇ ಕಸಿದುಕೊಂಡುವುದನ್ನು ನಾವು ಮರೆಯುವಂತಿಲ್ಲ. ಇದರ ಜೊತೆಗೆ ಸೈಬರ್ ಕ್ರಿಮಿನಲ್ಗಳಿಗೆ ಇವತ್ತು ಸಾಫ್ಟ್ ಟಾರ್ಗೆಟ್ ಆಗುವುದು ಇದೇ ಸಣ್ಣ ವಯಸ್ಸಿನ ಮಕ್ಕಳು. ಗೇಮಿಂಗ್ ಆ್ಯಪ್ ಹೆಸರಿನಲ್ಲಿ, ಆನ್ಲೈನ್ ಫ್ರೆಂಡ್ಶಿಪ್ ಹೆಸರಿನಲ್ಲಿ ಮಕ್ಕಳಿಗೆ ಸೈಬರ್ ಕ್ರೈಮ್
ಸುಳಿಯಲ್ಲಿ ಸಿಕ್ಕಿಸಿ ಬಿಡ್ತಾರೆ. ನಮ್ಮ ಕಣ್ಣಿಗೆ ಕಾಣುತ್ತಿರುವ ಶತ್ರುಗಳಿಂದ ನಮ್ಮ ಮಕ್ಕಳನ್ನು ಕಾಪಾಡಬಹುದು, ಆದರೆ ಮೊಬೈಲ್ ಸ್ಕ್ರೀನ್ ಹಿಂದೆ ಅಡಗುತ್ತಿರುವ ಆ ಅದೃಶ್ಯದ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವುದು ಹೇಗೆ? ಪೋಷಕರು ತಮ್ಮ ಮಕ್ಕಳನ್ನು ಈ ಸುಳಿವಿಗೆ ಸಿಕ್ಕಿಸಿ ಇಷ್ಟೊಂದು ನಿಶ್ಚಿಂತರಾಗಿರುವುದು ಹೇಗೆ ಸಾಧ್ಯ? ಹಿಂದೆ ನಮ್ಮ ಬಾಲ್ಯದಲ್ಲಿ ಪೋಷಕರು ನಮ್ಮನ್ನ ಪಕ್ಕದ ಮನೆಯವರ ಮಕ್ಕಳಿಗೆ ಹೋಲಿಸುತ್ತಿದ್ದರು, ಆದರೆ ಇವತ್ತಿನ ಪೋಷಕರಲ್ಲಿ ಇನ್ಸ್ಟಾಗ್ರಾಮ್ ಎಂಬ ಹೊಸ ಕಾಯಿಲೆ ಅಂಟಿಕೊಂಡಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಅವರ ಮಗು 5 ತಿಂಗಳಲ್ಲಿ ಕೂತುಕೊಂಡಿತು, ಇವರ ಮಗು 7 ತಿಂಗಳಲ್ಲಿ ನಡೆಯೋಕೆ ಶುರು ಮಾಡ್ತು ಅನ್ನೋ ವಿಡಿಯೋಗಳು ಕಾಣಸಿಗುತ್ತವೆ. ಇದನ್ನು ನೋಡಿ ಇಂದಿನ ಪೋಷಕರು ತಾವೇ ಒಂದು ಹುಚ್ಚು ರೇಸ್ಗೆ ಬಿದ್ದಿದ್ದಾರೆ. ನಮ್ಮ ಮಗು ಯಾಕೆ ಇನ್ನೂ ಮಾತನಾಡುತ್ತಿಲ್ಲ, ಕಾಂಪಿಟೇಷನಲ್ಲಿ ಹಿಂದೆ ಬಿದ್ದಿದೆಯಾ ಅಂತ ನೆಮ್ಮದಿಯನ್ನು ಕೆಡಿಸ್ಕೊಳ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಬೆಳವಣಿಗೆ ವೇಗ ಬೇರೆ ಬೇರೆ ಇರುತ್ತೆ ಅನ್ನೋ ಒಂದು ಸಣ್ಣ ಸತ್ಯವು ಇವತ್ತಿನ ಪೋಷಕರು ಮರೆತು ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಮತ್ತು ನಗರದ ದುಬಾರಿ ಶೈಲಿ ಜೀವನ ಹೇಗಿದೆ ಎಂದರೆ ಕೇವಲ ಒಬ್ಬರ ಆದಾಯದಲ್ಲಿ ಮನೆ ನಡೆಸುವುದು ಕಷ್ಟ. ಹಾಗಾಗಿ ತಂದೆ ಮತ್ತು ತಾಯಿ ಇಬ್ಬರೂ ಹಗಲಿರುಳು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಕಾರ್ಪೊರೇಟ್ ಕೆಲಸ, ಒತ್ತಡ ಮತ್ತು EMIಗಳ ಟೆನ್ಷನ್ ಮಧ್ಯೆ ಪೋಷಕರು ತಮ್ಮ ಮಕ್ಕಳಿಗೆ ಜಗತ್ತಿನ ಎಲ್ಲ ಬೇರೆ ಬಾಳುವ ಆಟಿಕೆಗಳನ್ನು, ಬಟ್ಟೆಗಳನ್ನು ಕೊಡಿಸುತ್ತಾರೆ, ಅತ್ಯುತ್ತಮ ಇಂಟರ್ನೆಟ್ ಶಾಲೆಗಳಿಗೆ ಸೇರಿಸುತ್ತಾರೆ. ಆದರೆ ಕೊಡಲು ಸಾಧ್ಯವಾದ ಒಂದೇ ಒಂದು ಅತ್ಯುತ್ತಮ ವಸ್ತು ಅಂದರೆ ಅದು ಪೋಷಕರ ಸಮಯ. ಇದರಿಂದ ಹುಟ್ಟಿಕೊಂಡಿರುವುದೇ ಅಸಬಿಲಿಟಿ ಪೇರೆಂಟ್ಸ್, ಅಂದರೆ ಮನೆಯಲ್ಲಿದ್ದರೂ ಇಲ್ಲದಿದ್ದರೂ ಪೋಷಕರ ಸಂಸ್ಕೃತಿ. ಮತ್ತು ಇವರ ಹೈ-ರೈಸ್ ಅಪಾರ್ಟ್ಮೆಂಟ್ನಲ್ಲಿ ಮಕ್ಕಳ ಹೆತ್ತ ತಂದೆ ತಾಯಿ ಇರುವುದಿಲ್ಲ, ಬದಲಾಗಿ ಆಯಾ ಅಥವಾ ನೈನಿಗಳು ಸಾಕಿ ದೊಡ್ಡವರನ್ನಾಗಿ ಮಾಡ್ತಾರೆ. ಮಗುವಿನ ಮೊದಲ ಹೆಜ್ಜೆ, ಮಗು ಆಡಿದ ಮೊದಲ ಮಾತು ಇವೆಲ್ಲದಕ್ಕೂ ಸಾಕ್ಷಿಯಾಗಿರುವುದು ಆ ಆಯಾಗಳೇ ಹೊರತು ಹೆತ್ತ ಪೋಷಕರಲ್ಲ. ಮಕ್ಕಳನ್ನು ಬೆಳಗ್ಗೆ ಸ್ಕೂಲ್ ಬಸ್ಗೆ ಹತ್ತಿಸುವುದರಿಂದ ಹಿಡಿದು ಮಧ್ಯಾಹ್ನ ಊಟ ಮಾಡಿಸಿ ರಾತ್ರಿ ಮಲಗಿಸುವವರೆಗೆ ಆ ಆಯಗಳೇ ಇವತ್ತಿನ ಮಕ್ಕಳಿಗೆ ಸರ್ವೇ ಸ್ವರೂಪವಾಗಿರುತ್ತಾರೆ. ಮಕ್ಕಳಿಗೆ ಭೌತಿಕವಾಗಿ ಎಲ್ಲವೂ ಸಿಗುತ್ತಾ ಇದೆ, ಆದರೆ ಭಾವನಾತ್ಮಕವಾಗಿ ಅದು ಸಂಪೂರ್ಣವಾಗಿ ಒಂಟಿತನವಾಗಿದ್ದಾರೆ. ಹೆತ್ತ ತಾಯಿ ಪ್ರೀತಿ ಮತ್ತು ಸ್ಪರ್ಶ ಸಿಗದೆ ಈ ಮಕ್ಕಳು ಒಳಗೊಳಗೆ ಒಂಟಿತನ ಅನುಭವಿಸುತ್ತಿದ್ದಾರೆ. ಈ ಪರಿಸ್ಥಿತಿ ನಾವು ಬದಲಾಯಿಸುವುದು ಹೇಗೆ? ಹಾಗಾದ್ರೆ ಈ ಸಮಸ್ಯೆ ಅಸಲಿ ಪರಿಹಾರ ಎಲ್ಲಿದೆ? ನಾವು ಹಳೆಯ ಕಟ್ಟುನಿಟ್ಟಾದ ಪದ್ಧತಿಯೇ ಮರಳಬೇಕಾ, ಅಥವಾ ಇಂದಿನ ಸಾಫ್ಟ್ ಪೇರೆಂಟ್ಸ್ನಲ್ಲಿ ಒಂದು ಬ್ಯಾಲೆನ್ಸ್ ಹುಡುಕಬೇಕಾ? ಇದನ್ನ ತಿಳಿಯೋಣ. ಈ ಕಥೆಯ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಹಾಗಾದ್ರೆ ಇಂದಿನ ಅಸಲಿ ಪರಿಹಾರವೇನು? ಹಳೆಯ ಕಾಲದಂತೆ ಮಕ್ಕಳನ್ನು ಹಿಗ್ಗಾಮುಗ್ಗ ಹೊಡೆಯುವುದಾ, ದಬ್ಬಾಳಿಸುವುದಾ? ಖಂಡಿತ ಸರಿಯಲ್ಲ. ಆದರೆ ಈ ಸಾಫ್ಟ್ ಫ್ರೆಂಡಿಂಗ್ ಹೆಸರಿನಲ್ಲಿ ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯ ನೀಡಿ ಅವರು ತಪ್ಪು ಹಾದಿಗೆ ಹೋಗುತ್ತಿದ್ದರು. ಪ್ರೈವಸಿ ಹೆಸರಿನಲ್ಲಿ ಸುಮ್ಮನಿರುವುದು ಪೋಷಕರು ಮಾಡುತ್ತಿರುವ ಅತಿ ದೊಡ್ಡ ಮೂರ್ಖತನವಾಗಿದೆ. ನೆನಪಿಡಿ, 5 ವರ್ಷದ ಮಗುವಿಗೆ ತನ್ನ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ನಿರ್ಧಾರ ಮಾಡುವ ಪ್ರಬುದ್ಧತೆ ಇರುವುದಿಲ್ಲ. ಇಂಥ ವಯಸ್ಸಿನಲ್ಲಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರೆ ಅವರು ತಮಗೆ ತಾವೇ ನಷ್ಟ ಮಾಡಿಕೊಳ್ತಾರೆ. ಮಗು ಬೆಳೆದು ದೊಡ್ಡವರಾದ ಮೇಲೆ ನಿಮಗೆ ಪ್ರಶ್ನೆ ಮಾಡುತ್ತದೆ, ನಾನು ಚಿಕ್ಕವನಿದ್ದೆ, ನನಗೆ ಬುದ್ಧಿ ಇರಲಿಲ್ಲ, ಆದರೆ ನೀನು ದೊಡ್ಡವನಿದೆಯಲ್ಲ, ನನ್ನ ತಪ್ಪುಗಳನ್ನು ಮಾಡದಂತೆ ಏಕೆ ತಡೆಯಲಿಲ್ಲ ಅಂತ. ಅದಕ್ಕೆ ಹೇಳೋದು, ತಂದೆ ತಾಯಿಯ ಬಗ್ಗೆ ಪ್ರೀತಿಯ ಜೊತೆಗೆ ಒಂದು ಗೌರವಯುತವಾದ ಶಿಸ್ತು ಮತ್ತು ಸಣ್ಣದೊಂದು ಭಯ ಇರಬೇಕು. ಇದು ಹೊರಗಿನ ಜಗತ್ತಿನಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ತುಂಬ ಇದೆ. ಆದ್ದರಿಂದ ಮಕ್ಕಳನ್ನು ಕಾಪಾಡುವ ಅತಿ ದೊಡ್ಡ ಜವಾಬ್ದಾರಿ ಪೋಷಕರದೇ ಆಗಿರುತ್ತೆ. ಪೇರೆಂಟಿಂಗ್ ಅನ್ನೋದು ಯಾವುದೇ ಮಾಸ್ಟರ್ ಗೈಡ್ ಬುಕ್ ಓದಿ ಕಲಿಯುವಂಥದ್ದಲ್ಲ. ಮಗು ಹುಟ್ಟಿದ ದಿನವೇ ಒಬ್ಬ ತಾಯಿ ಮತ್ತು ತಂದೆ ಕೂಡ ಹುಟ್ಟುತ್ತಾರೆ. ಮಗು ತಪ್ಪು ಮಾಡುವ ಹಾಗೆ ಪೋಷಕರು ತಪ್ಪು ಮಾಡಬಹುದು. ಅದಕ್ಕೆ ನಿಮ್ಮನ್ನು ನೀವು ದಿನ ದೂಷಿಸಿಕೊಳ್ಳಬೇಡಿ. ಇನ್ಸ್ಟಾಗ್ರಾಮ್ ನೋಡಿ ನಿಮ್ಮ ಪೇರೆಂಟ್ಸ್ದನ್ನು ಜಡ್ಜ್ ಮಾಡ್ಕೋಬೇಡಿ. ಕೊನೆಯದಾಗಿ ಒಂದು ಮಾತು, ನೀವು ದಿನವಿಡೀ ಕಷ್ಟಪಟ್ಟು ದುಡಿಯುವುದು, ಆಫೀಸ್ ಡೆಡ್ಲೈನ್ ಮಧ್ಯೆ ಹಸಲ್ ಮಾಡುವುದು ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಲು ಇರಬಹುದು. ಆದರೆ ಆ ಮಗುವಿಗೆ ಇಡೀ ಜಗತ್ತಿನ ಎಲ್ಲ ಐಷಾರಾಮಿ ವಸ್ತುಗಳಿಗಿಂತ, ಬೆಲೆ ಬಾಳುವ ಗ್ಯಾಜೆಟ್ಗಳಿಗಿಂತ ಹೆಚ್ಚಾಗಿ ಬೇಕಾಗಿರುವುದು ನಿಮ್ಮ ಸಾಧ್ಯತೆ, ಅಂದರೆ ನಿಮ್ಮ ಸಮಯ. ನೀ ಕೊಡುವ ಸಮಯ ಈ ಮಗುವಿಗೆ ಸಿಗುವ ಅತಿ ದೊಡ್ಡ ಆಸ್ತಿ. ದುಡ್ಡು, ಕೆಲಸ, EMI ಮತ್ತೆ ಸಿಗಬಹುದು, ಆದರೆ ನಿಮ್ಮ ಮಗುವಿನ ಬಾಲ್ಯ ಒಮ್ಮೆ ಕಳೆದು ಹೋದರೆ ಮತ್ತೆ ಎಂದಿಗೂ ಮರಳಿಬಾರದು. ಪ್ರೀತಿ ಮತ್ತು ಶಿಸ್ತಿನ ಮಧ್ಯೆ ಸರಿಯಾದ ಒಂದು ಬ್ಯಾಲೆನ್ಸ್ ಕಾಯ್ದುಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪೇರೆಂಟ್ಸ್ ಅನುಭವ ಹೇಗಿದೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.